ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಾದ್ಯಂತ ತನ್ನ ಸೈನಿಕರನ್ನ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕಳೆದ ಚುನಾವಣೆಯಲ್ಲಿ ನಮ್ಮ ಮಂಜುನಾಥರವರು ಕೂಡ ಪ್ರಾಮಾಣಿಕವಾಗಿ ತನ್ನ ಕೈಲಾದಷ್ಟು ಜನಗಳಿಗೆ ಸೇವೆ ಮಾಡ್ತಾ ಇದೇ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಅಲ್ದಾಡಿದ್ರು. ಅವ್ರಿಗೂ ಒಂದಿಷ್ಟು ಮತಗಳು ಬಂದಿದೆ. ಅದು ಪ್ರಾಮಾಣಿಕವಾದ ಮತ, ಹಣ ಹೆಂಡ ಹೆಚ್ಚಿಲ್ಲ, ನ್ಯಾಯಯುತವಾದಂತಹ ಮತಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಒಂದು ಛಲ ನಾಡಿನಲ್ಲೂ ಕೂಡ ಒಳ್ಳೆಯವರೇ ಜಾಸ್ತಿ ಜನ ಇದ್ದಾರೆ. ಯಾವುದೇ ಹಣ ಹೆಂಡಕ್ಕೆ ಕೂಡ ಬಗ್ಗದೇ ಇರುವಂತಹ ಜನಗಳು ಕೂಡ ಈ ನಾಡಿನಲ್ಲಿ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ವ್ಯಕ್ತಿ, ವಿಚಾರ, ಪಕ್ಷ ಇವೆಲ್ಲವೂ ಕೂಡ ಪರಿಗಣನೆಗೆ ಬರುವಂತಹ ಸಮಯದಲ್ಲಿ ಹಣ ಹೆಂಡವೂ ಕೂಡ ಪರಿಗಣಿಸಿ ಇವತ್ತು ರಾಜಕಾರಣ ನಡೀತಾ ಇದೆ ರಾಜ್ಯದಲ್ಲಿ. ಅದು ಯಾರು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಅದನ್ನ ತೊಲಗಿಸಿ ಕೆಲಸ ಮಾಡುವಂತಹ ಸ್ಥಿತಿಗೆ ಬಂದಿದ್ದೀವ. ಖಂಡಿತವಾಗಲೂ ನಾವು ಯಾರೂ ಕೂಡ ಅದನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ವಿರೋಧಿಸೋದಕ್ಕೆ ಮನಸ್ಸಿದ್ರೂ ಕೂಡ ಬಹಿರಂಗವಾಗಿ ನಾವು ವಿರೋಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಅಲ್ಲಿರುವ ಪಕ್ಷದವನು, ನಮ್ಮ ಅಣ್ಣ ತಮ್ಮನೋ, ನಮ್ಮ ನೆಂಟರಿಷ್ಟರು, ಯಾರೋ ಒಬ್ಬ ನಮ್ಮ ಜಾತಿಯವನೋ, ನಮ್ಮ ಧರ್ಮದವನೋ, ನಮ್ಮ ಕುಲದವನೋ ಯಾರೋ ಕೂಡ ಅಲ್ಲೂ ಕೂಡ ಅಕ್ರಮ ಮಾಡುವವರಲ್ಲಿ ಒಬ್ಬನಾಗಿದ್ದಾನೆ. ಅನ್ಯಾಯ ಮಾಡೋದ್ರಲ್ಲಿ, ಹಣ ಹಂಚೋದ್ರಲ್ಲಿ, ಹೆಂಡ ಕೊಡಿಸೋದ್ರಲ್ಲಿ ಒಬ್ಬನಾಗಿದ್ದಾನೆ. ನಾವು ನಮ್ಮವನಿಗಾಗಿ, ನಮ್ಮ ಜಾತಿಯವನಿಗಾಗಿ, ನಮ್ಮ ಕುಲದವನಿಗಾಗಿ, ನಮ್ಮ ಧರ್ಮದವನಿಗಾಗಿ ನಾವು ಅನ್ಯಾಯ ಅಂತ ನಮಗೆ ಹೃದಯದಲ್ಲಿ ಗೊತ್ತಿದ್ರೂ ಕೂಡ ಸಹಿಸಿಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ನಾವು ಇವತ್ತು ರಾಜ್ಯಾದ್ಯಂತ ಅನ್ಯಾಯವನ್ನ ಸಹಿಸಬೇಕಾಗಿಲ್ಲ, ಅಕ್ರಮವನ್ನ ಸಹಿಸಬೇಕಾಗಿಲ್ಲ ಅನ್ನುವಂಥದ್ದನ್ನ ವಿಚಾರವನ್ನ ಹೇಳಕ್ಕೆ ಹೊರಟಿರುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ 5-6 ವರ್ಷವನ್ನ ತುಂಬುತ್ತಾ ಇದೆ. ಬರುವ ಆಗಸ್ಟ್ 10ನೇ ತಾರೀಕಿಗೆ 7ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭ. 7ನೇ ವರ್ಷ ಮಂಡ್ಯ ನಗರದಲ್ಲಿ ನಮ್ಮ ಪಕ್ಷದ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಎಲ್ಲ ನಾಡಿನ ಜನತೆಗೆ ಆಹ್ವಾನ ಕೋರ್ತಾ ಇದೆ. ದಯಮಾಡಿ ತಾವೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ವಿಚಾರ ಏನಂದ್ರೆ ರೈತ ಚೈತನ್ಯ ಯಾತ್ರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಭಾಗವಾಗಿರುವಂತಹ ರೈತ ಘಟಕ, ನೀವೆಲ್ಲ ರೈತ ಸಂಘಟನೆ ಒಂದು ಕಾಲದಲ್ಲಿ ಏನು ಕೆಲಸ ಮಾಡ್ತಿತ್ತೋ ಅಂತಹ ಕೆಲಸವನ್ನ ಮಹಾನಾಯಕರ ಜೊತೆಯಲ್ಲಿದ್ದಂತಹ ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಅವರು ಕೂಡ ಇವತ್ತು ರೈತ ಸಂಘ ಹೊಡೆದು ಹೋದ ನಂತರ ತಟಸ್ಥವಾಗಿದ್ದಂಥವರು ತಾವು ಪಕ್ಷವನ್ನ ಸೇರಿ ಈಗ ಪಕ್ಷದಲ್ಲಿ ರೈತ ಘಟಕದ ಮುಖಂಡರಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಅನ್ಯಾಯ ಅಕ್ರಮ ಒಬ್ಬರಿಗೆ ಮಾತ್ರ ಆಗ್ತಾ ಇಲ್ಲ, ಹಲವಾರು ಹಂತಗಳಲ್ಲಿ ಎಲ್ಲರಿಗೂ ಕೂಡ ಅನ್ಯಾಯ ಅಕ್ರಮಗಳಾಗ್ತಾ ಇದೆ. ಆದರೂ ಕೂಡ ನಾವು ಸಹಿಸಿಕೊಂಡು ಹೋಗ್ತಾ ಇದ್ದೀವಿ. ಅದನ್ನ ಸಹಿಸಿಕೊಳ್ಳೋದನ್ನ ಕಡಿಮೆ ಮಾಡಿಕೊಂಡು ಬದಲಾದ ವ್ಯವಸ್ಥೆಗೆ ನಾವು ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ನಿಟ್ಟಿನಲ್ಲಿ ಬಂದಿದ್ದೀವಿ. ನಮ್ಮ ಮುಂದಿನ ವಿಚಾರಗಳನ್ನ ನಮ್ಮ ರೈತ ಘಟಕದ ಅಧ್ಯಕ್ಷರಾಗಿರುವಂತ ಗುರುಮೂರ್ತಿ ಸರ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ದಯವಿಟ್ಟು ನೀವು ಅವ್ರ ಮಾತುಗಳನ್ನ ಆಲಿಸಿ ಈ ನ್ಯಾಯಯುತವಾದಂತಹ ಸಮಾಜವನ್ನ ನಾವು ನೀವು ಎಲ್ಲ ಸೇರಿ ಕಟ್ಟೋಣ. ನಮ್ಮ ಜೊತೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾದ್ರೆ ಜಿಲ್ಲಾಧ್ಯಕ್ಷರಾದಂತಹ ರವೀಂದ್ರ ಅವರಿದ್ದಾರೆ. ಹಾಗೆ ಇಲ್ಲಿ ತಾಲೂಕಾಧ್ಯಕ್ಷರಾದಂತಹ ನಮ್ಮ ಶಿವಕುಮಾರ್ ಅವರಿದ್ದಾರೆ. ಅದಕ್ಕೂ ಹೆಚ್ಚಾಗಿ ಮಂಜುನಾಥ್ ಅವರು ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮುಂಚೆ ಅಧ್ಯಕ್ಷರಾಗಿದ್ದಂಥವ್ರು. ಇಲ್ಲಿ ಯಾವುದೇ ತೊಂದರೆ ಆದ್ರೂ ಕೂಡ ನೀವು ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಸುಗಮಗೊಳಿಸ್ಕೋಬಹುದು. ಇನ್ನು ಮುಂದಿನ ಮಾತುಗಳನ್ನ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅವ್ರಿಗೆ ನಾನು ಮೈಕನ್ನ ಕೊಡ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳು ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಬಂಧುಗಳು, ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಮಾನ್ KS
ಸೋಮಸುಂದರ್ ಅವರೇ, ಇಲ್ಲಿಯ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಮಾನ್ ರವೀಂದ್ರ ಅವರೇ, ಮತ್ತು ಇಲ್ಲಿಯ ಅಧ್ಯಕ್ಷರಾದಂಥ ಶ್ರೀಮಾನ್ ಶಿವಕುಮಾರ್ ಅವರೇ, ಮಂಜುನಾಥ್ ಅವರೇ, ಮತ್ತು ಇನ್ನು ಇಲ್ಲಿರುವಂಥ ಉಳಿದ ಎಲ್ಲ ಕಾರ್ಯಕರ್ತರ ಬಂಧುಗಳೇ, ಸ್ನೇಹಿತರೆ, ರಾಜವರೇ, ಗುರುಸುದ್ದಯ್ಯನವರೇ, ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಗುರುಸುದ್ದಯ್ಯನವರ, ಮತ್ತು ಎಲ್ಲ ಬಂಧುಗಳೇ, ಮಿತ್ರರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6 ವರ್ಷದಿಂದ ಆರಂಭವಾಗಿ ಕರ್ನಾಟಕ ಹಲವಾರು ಬಾರಿ ಪ್ರವಾಸ ಮಾಡಿ ಇಲ್ಲಿಯ ಎಲ್ಲ ಸರ್ಕಾರಿ ಕಚೇರಿಗಳು, ಅಭಿವೃದ್ಧಿ ಮಾಡಲು ಹೊರಟಿರುವ ಕಚೇರಿಗಳು, ಪೊಲೀಸ್ ಠಾಣೆಗಳು, ಕಾನೂನು ಪರಿಪಾಲನೆ ಮಾಡುವುದಕ್ಕಾಗಿ ಇರುವಂಥ ಪೊಲೀಸ್ ಠಾಣೆಗಳು ಮತ್ತೆ ಇತರೆ ಎಲ್ಲ ಕಚೇರಿಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಜನಗಳ ಕಷ್ಟ ಸುಖವನ್ನು ವಿಚಾರಿಸುತ್ತಾ ಅಲ್ಲಿಯ ಜನರ ಸಮಸ್ಯೆಗಳನ್ನು ಸರ್ಕಾರದ ವ್ಯವಸ್ಥೆ ಯಾವ ರೀತಿ ಪರಿಹಾರ ಕೊಡ್ತದೆ ಅನ್ನೋದನ್ನು ಅಭ್ಯಾಸ ಮಾಡುತ್ತಾ ಹಲವಾರು ಸುತ್ತು ಬಂದಿರೋದನ್ನು ನೀವು ಕೇಳಿದ್ದೀರಿ, ಕಂಡಿದ್ದೀರಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀರಿ ಅನ್ನೋ ಬಗೆಗಳು. ಇದು ನಾವು ಸ್ವಲ್ಪ ಕಡಿವಾಣ ಹಾಕಿದ್ವಿ. ಈ ಊರಿಗೆ ಕೆಟ್ಟ ದಾರಿಯಲ್ಲಿ ಸಿಕ್ಕಿದವರನ್ನ ಹಿಡಿಯುತ್ತಾ ಓಡುತ್ತಿರುವಂತ ಕೆಟ್ಟ ಆಡಳಿತ ವ್ಯವಸ್ಥೆಗೆ ಒಂದು ತಡೆಯನ್ನು ಹಾಕಿದೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ. ಆದರೆ ಸಂಪೂರ್ಣ ನಾವು ನಿಯಂತ್ರಿಸಲು ಸಾಧ್ಯವಾಗಿಲ್ಲ, ನಿಜ. ಆದರೆ ಒಂದು ಎಚ್ಚರಿಕೆಯನ್ನಂತೂ ಕೊಟ್ಟಿದ್ದೀವಿ ಸರ್ಕಾರಿ ಸಿಬ್ಬಂದಿಗಳಿಗೆ. KRS ಪಕ್ಷ ಅಂತ ಸಾಕು, ರೆವಿನ್ಯೂ ಇಲಾಖೆಯಲ್ಲಿ, KIB ಆಗಲಿ ಅಥವಾ ಪೊಲೀಸ್ ಠಾಣೆ ಆಗಲಿ ಅಥವಾ ಇನ್ನೊಂದು ಯಾವುದೇ ಇಲಾಖೆಯಲ್ಲಿ ಆದರೂ ಕೂಡ ಅಲ್ಲಿಯ ಸಿಬ್ಬಂದಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯ ಅಂತ ಹೋದ್ರೆ ಕಣ್ಣು ಮುಚ್ಚಲು ಕೆಲಸ ಕೊಡ್ತಾರೆ. ಆದಂತ ಮಾಡಿದ್ದೀವಿ. ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಇನ್ನು ನಿಮ್ಮ ಬಲವನ್ನು ಬೆಳೆಸಬೇಕು ಅಂತಂದ್ರೆ ನೀವೊಂದು ನಿಮ್ಮ ಜೊತೆ ಕೈಗೊಳ್ಬೇಕು, ಮತ್ತೆ ಸದಸ್ಯರಾಗಬೇಕು, ಬೆಂಬಲಿಸಬೇಕು, ನಾಯಕರಾಗಬೇಕು. ದೇಶ ಒಂದು ಹೊಸ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ನಾವು ನಿರ್ಮಾಣ ಮಾಡೋದಕ್ಕೆ ನಾವು ಮುಖಂಡತೆ ಬೆಳೆಸಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಶಯ ಆಗಿದೆ. ಮಾನ್ಯ ಬಂಧುಗಳು, ನಾವೀಗ ನಮಗೆ KRS ಪಕ್ಷದ ರೈತ ಚೈತನ್ಯ ಯಾತ್ರೆ, ನಾವು ಈ ಸಂದರ್ಭ ಯಾತಕ್ಕೆ ನಾವು ಈ ರೀತಿ ರೈತ ಚೈತನ್ಯ ಯಾತ್ರೆಯನ್ನು ಮಾಡಬೇಕಾದಂತೆ ಅಂತಾದ್ರೆ, ನಾವು ಕಳೆದ 5-6 ತಿಂಗಳಿಂದ ನೀವು ನೋಡಿದ್ದೀರಿ, ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಮತ್ತು ನೀತಿ ಬಡ್ಡಿ ಎಷ್ಟೊಂದರಿಂದ ಆಗುತ್ತಿರುವಂಥ ಸಾಮಾನ್ಯ ಜನರಿಗೆ, ರೈತರಿಗೆ ಕಿರುಕುಳವನ್ನು ತಡೆಯಲಾರದೆ ಆ ಉತ್ತರ ಭಾಗದ ಬಹಳ ಮಂದಿ ಗುಳೆ ಹೋಗ್ತಾ ಇದ್ರು, ಊರನ್ನೇ ಬಿಟ್ಟು ಗುಳೆ ಹೋಗ್ತಾ ಇದ್ರು. ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಕೆಲವರು ಆಸ್ತಿ ಸಣ್ಣ ಪುಟ್ಟ ಆಸ್ತಿಯನ್ನು ಇಟ್ಕೊಂಡು ಅದನ್ನು ಕೂಡ ಕಳ್ಕೊಂಡು ಸಾಲವನ್ನು ಇದನ್ನು ಅವರಿಗೆ ಕೊಟ್ಟು ಅದರಿಂದ ಮುಕ್ತವಾಗುವಂತ ಹೆಣ್ಣನ್ನು ತಗೊಳ್ತಾ ಇದ್ರು. ಈ ರೀತಿ ಕಿರುಕುಳವನ್ನು ರಾಜ್ಯಾದ್ಯಂತ ನೋಡಿದ ಮೇಲೆ ಸರ್ಕಾರ ಏನು ಸಂಯೋಜನೆ ಅಂತ ಒಂದು ಮುಖಮಾತ್ರದ ಒಂದು ಕಾನೂನನ್ನು ಮಾಡಿ ಸದ್ಯವಾಗಿ ಹೇಳಿತು. ಆದರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಯಾರೂ ಬರ್ತದೆ ಅಂತ ಯಾರೂ ಕೂಡ ಅದನ್ನು ನಾವು ಹೇಳಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಇಡೀ ಸರ್ಕಾರಿ ವ್ಯವಸ್ಥೆನೇ ಕೆಟ್ಟೋಗಿರೋದಂತ ಅಂತ ಕಾನೂನುಗಳನ್ನು ಜಾರಿ ಮಾಡುವಂತ ಜನ ಎಷ್ಟು ಮಟ್ಟಿಗೆ ಅದನ್ನು ಮಾಡ್ತಾರೆ, ಎಷ್ಟು ಮಟ್ಟಿಗೆ ಬಡವರಿಂದ ಮತ್ತು ರೈತರನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯ ಅಂದ್ಬಿಟ್ಟು ನಾವು ಕಳೆದ 5 ತಿಂಗಳಿಂದ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಾಕೊಂಡು ನಾವು ಜನರ ರಕ್ಷಣೆಗೆ, ಬಡವರ ಮತ್ತು ರೈತರ ರಕ್ಷಣೆಗಾಗಿ ಹೋರಾಟ ಮಾಡ್ತಿದ್ದೇವೆ, ಜನರನ್ನು ಜಾಗೃತಿಗೊಳಿಸ್ತಿದ್ದೇವೆ. ನಾವು ಬಂದರೆ ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಕೆಲವು ಸುಧಾರಣೆಗಳನ್ನು ಜಾರಿ ಮಾಡೋದಕ್ಕಾಗಿ ಸರ್ಕಾರದ ಮುಂದೆ ತಗೊಂಡು ಅದೇನಪ್ಪ ಅಂತಂದ್ರೆ, ಮೊದಲನೇದಾಗಿ ಈ ಮೈಕ್ರೋ ಫೈನಾನ್ಸ್ ಅಥವಾ ಬ್ಯಾಂಕ್ ಅಥವಾ ಇನ್ಯಾವುದೇ ವಸೂಲಿ ಸಂಸ್ಥೆಗಳ ವಸೂಲಿ ಕಾರ್ಯಗಳನ್ನು
6 ತಿಂಗಳವರೆಗೆ ಮುಂದೂಡಬೇಕು ಮುಂದಿನ ಸಚಿವರಿಗೆ. ಯಾತಕ್ಕಪ್ಪ ಅಂದ್ರೆ ಕಳೆದ ವರ್ಷ ಅತಿವೃಷ್ಟಿ, ಅದರ ಹಿಂದಿನ ವರ್ಷ ಅನಾವೃಷ್ಟಿ, ಅದರಿಂದ ರೈತರು ಬೆಳೆ ನಷ್ಟ ಮಾಡಿಕೊಂಡು ಕಂಗೆಟ್ಟಿದ್ದಾರೆ. ಆ ಕಾರಣದಿಂದಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋ ದಾರಿ ಹಿಡಿದಿದ್ದಾರೆ. ಪ್ರತಿನಿತ್ಯ ಕರ್ನಾಟಕ ರಾಜ್ಯದಲ್ಲಿ ಸರಾಸರಿ 3 ಜನ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿರುವಂಥ ಒಂದು ವಿಷಾದಕರವಾದಂಥ ಪರಿಸ್ಥಿತಿ ಇರುವಾಗ ನೀವು ಒಂದು ಎಚ್ಚರಿಕೆಯನ್ನ ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಾಕೋದಕ್ಕಾಗಿ ಬಂದಿದೆ ಮಾನವರು. ನಾವು ಸರ್ಕಾರದಲ್ಲಿ ಕೆಲವು ವಿಚಾರಗಳನ್ನು ಇಟ್ಟಿದ್ದೇವೆ. ಮೊದಲನೇದು, ಪ್ರತಿ ಬಡ ಕುಟುಂಬಗಳಿಗೆ, ಯಾವುದೇ ಆಸ್ತಿ ಪಾಸ್ತಿ ಇಲ್ಲದ ಬಡ ಕುಟುಂಬಗಳಿಗೆ ಅವರ ಮಕ್ಕಳ ಓದುವುದು, ಅವರ ವ್ಯವಹಾರ ಮಾಡೋದಕ್ಕೆ ಮತ್ತೆ ಯಾವುದೇ ಖರ್ಚಕ್ಕಾಗಿ ಸ್ವಲ್ಪ ಸಾಲ ಮಾಡಿರ್ತಾರೆ, ಮೇಲ್ಕಪ್ಪ ಇದೆಯಲ್ಲ, ಅದನ್ನ ನಿವಾರಿಸಬೇಕಾದ್ರೆ ಯಾವ ಆಧಾರವನ್ನು ಕೇಳಿದ್ರು, ಜಾಮೀನನ್ನು ಕೇಳಿದ್ರು 1 ಲಕ್ಷ ರೂಪಾಯಿ ಸಾಲ ಕೊಡಿ ಅಂತ ಅಂದ್ಬಿಟ್ಟು ನಾವು ಸರ್ಕಾರದಿಂದ ಒಂದು ಒತ್ತಾಯವನ್ನು ಇಟ್ಟಿದ್ದೇವೆ, ಆಗ್ರಹ ಪಡಿಸ್ತೇವೆ. ಅದರ ಜೊತೆಗೆ ಕಳೆದ 15-20 ವರ್ಷದಲ್ಲಿ ಯಾವ ರೀತಿಯಲ್ಲಿ ಬೆಳೆ ಸಾಲವನ್ನು ಯಾವ ಪ್ರಮಾಣ ಕೊಡ್ತಾ ಇದ್ದೀರೋ ಅದೇ ಪ್ರಮಾಣದಿಂದ ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಂದುವರಿಸ್ತಾ ಇದ್ದೀವಿ. ಅದು ಆ ಬೆಳೆ ಸಾಲ 1 ಎಕರೆಗೆ 75,000 ಅದು ಯಾವ್ಯಾವಕ್ಕೂ ಸಾಲೋದಿಲ್ಲ. ಆ ಸಾಲೋದಿಲ್ಲ ಅಂದ್ಬಿಟ್ಟು ನಮ್ಮ ರೈತರು ಬೇರೆ ಕಡೆ ಮೀಟರ್ ಬಗ್ಗೆ ಸಾಲ ಮಾಡಿಕೊಂಡು ಬಡ್ಡಿ ಕಟ್ಟೋದ್ರಲ್ಲಿ ಅವ್ರ ಜೀವನ ಕಳ್ಕೊಳ್ತಾ ಇದೆ. ಆ ಕಾರಣ ಬೆಳೆ ಸಾಲದ ಮೊತ್ತವನ್ನು ದ್ವಿಗುಣಗೊಳಿಸಿ ಅಂದ್ರೆ 1 ಎಕರೆಗೆ 75,000 ಕೊಡ್ತಾ ಇದ್ರೆ 1.5 ಲಕ್ಷಕ್ಕೆ ಹೆಚ್ಚಿ ಅದನ್ನ. ಆ ಮೂಲಕ ಅವರು ಬೆಳೆ ಬಂದ ಕಾಲದಲ್ಲಿ ಒಂದು ಪುಷ್ಟಿನಲ್ಲಿ ಮಾರೋದನ್ನ ಬಿಟ್ಟು ಒಳ್ಳೆ ಬೆಳೆ ಬಂದ ಕಾಲವನ್ನು ಕಾಯ್ದು ಮಾರೋದಕ್ಕೆ ಒಂದು ಅವಕಾಶ ಆಗ್ತದೆ. ಅವ್ರ ಕೈಲಿ ಒಂದಷ್ಟು ಪುಡುಗಾಟವಾಗಿದೆ ಅನ್ನೋ ಕಾರಣಕ್ಕಾಗಿ ಬೆಳೆ ಸಾಲವನ್ನು ದ್ವಿಗುಣಗೊಳಿಸಿ ಮತ್ತೆ ಅವರು ಕೃಷಿಕೇಂದ್ರದಲ್ಲಿ ಬೆಳೆದಂಥ ಪದಾರ್ಥಗಳಿಗೆ ನ್ಯಾಯೋಚಿತವಾದಂಥ ವೈಜ್ಞಾನಿಕ ಬೆಲೆಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿ ಅದನ್ನು ಸರಿಗೆ ಜಾರಿಗೆ ತಂದು, ಅಲ್ಲದೆ ಆಹಾರ ಪದಾರ್ಥಗಳನ್ನ ರೈತ ಬೇಕಂತ ಆಹಾರ ಪದಾರ್ಥಗಳನ್ನ ಶೇಕಡ 60% ನೀವು ಸರ್ಕಾರ ಕೊಂಡುಕೊಂಡು ನ್ಯಾಯೋಚಿತ ಬೆಲೆಯಲ್ಲಿ ಕೊಂಡುಕೊಂಡು ಅದೇ ಬೆಲೆಗೆ ನಿರ್ಧರಿಸುವಂಥ ವ್ಯವಸ್ಥೆಯನ್ನ ರಾಜ್ಯಾದ್ಯಂತ ಮಾಡಿದರೆ ರೈತರಿಗೆ ನಿಜವಾದ ನ್ಯಾಯ ದೊರೆಯುತ್ತದೆ. ಅದು ಹೇಗಪ್ಪ ಅಂದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಿಮ್ಮಲ್ಲಿ ಭತ್ತ ಬೆಳೀತಾ ಇದ್ದೀರಿ. ಇಲ್ಲಿ ಭತ್ತ ಬೆಳೆಯುವಂಥ ಪ್ರದೇಶಗಳಲ್ಲಿ ರೈತರಿಗೆ 1 kg ಹೆಚ್ಚಿಗೆ 30 ರೂಪಾಯಿ ಸಿಗ್ತಾ ಇದೆ ಇವತ್ತಿನ ಕಾಲದಲ್ಲಿ. ಅದು ಏನೇನಕ್ಕೂ ಚಾರ್ಜು. ಅದನ್ನ ಮಾರಾಟ ಮಾಡೋದು ಬಳಕೆದಾರ 60 ರೂಪಾಯಿ ಕೊಟ್ಟು ತಂದ್ಕೊಳ್ತಾ ಇದ್ದಾನೆ. ಈ ಮೆಚ್ಚಿದ 30 ರೂಪಾಯಿ ಅಬಂಧಲ್ಲ ಅದು ದಲ್ಲಾಳಿಗಳಿಗೆ ಅಥವಾ ಮಾರಾಟಗಳಿಗೆ ಹೋಗ್ತಿದೆ. ಅದನ್ನ ತಪ್ಪಿಸಬೇಕು ಅಂತಂದ್ರೆ ನೀವು ರೈತರಿಂದ ಪದಾರ್ಥಗಳನ್ನ ಕೊಂಡ್ಕೊಳ್ಳಿ, ಅದೇ ಬೆಲೆಯಲ್ಲಿ ಬಳಕೆದಾರರಲ್ಲಿ ಕೂಡ ವಿಭಿನ್ನ ವ್ಯವಸ್ಥೆಯನ್ನು ರಾಜ್ಯಾದ್ಯಂತ ಮಾಡಬಹುದು. ಅಸಾಧ್ಯವಾದ ಸರ್ಕಾರ ಇದು. ಇದೇ ರೀತಿ ಪ್ರತಿಯೊಂದು ಕಾಳು, ಕಡ್ಡಿ, ಬಸ, ಧಾನ್ಯ ಎಲ್ಲವನ್ನ ನೀವು ಕೊಂಡ್ಕೊಂಡು ಅದೇ ಬೆಲೆಗೆ ವಿತರಣಾ ವ್ಯವಸ್ಥೆಯನ್ನು ಮಾಡಿದ್ರೆ ಏಕಕಾಲದಲ್ಲಿ ರೈತರಿಗೂ ನ್ಯಾಯ ದೊರಕಿಕೊಟ್ಟಂಗಾಗುತ್ತೆ, ಮತ್ತೆ ಬಳಕೆದಾರರಿಗೂ ಕೂಡ ನ್ಯಾಯ ದೊರಕಿದಂಗಾಗುತ್ತದೆ. ಜನ ಸುಭಿಕ್ಷದಿಂದ ಇರ್ತಾರೆ, ಅವರ ಕೊಳ್ಳುವ ಶಕ್ತಿ ಹೆಚ್ಚುತ್ತದೆ, ವ್ಯವಹಾರ ಶಕ್ತಿ ರಾಜ್ಯದಲ್ಲಿ ಉತ್ತಮಗೊಳ್ಳುತ್ತದೆ. ಅದರಿಂದ ಬದುಕುವ ವ್ಯವಸ್ಥೆ ಒಂದು ಉತ್ತಮಗೊಂಡು ಜನ ಒಂದಿಷ್ಟು ನೆಮ್ಮದಿಯ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅಂದ್ಬಿಟ್ಟು ಸರ್ಕಾರದ ಮುಂದೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದರಿಂದ ಇನ್ನೂ ಹಲವಾರು ಬೇಡಿಕೆಗಳು ಮುಂದೆ ಇದ್ದಾವೆ. ಇದನ್ನು ಕರ್ತವ್ಯಗಳನ್ನು ಉಳಿಸ್ಕೊಂಡು ಹೋಗಿ ಸುಮಾರು 20 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದೆಲ್ಲ ರೈತ ಪರವಾಗಿದೆ, ರೈತರಿಗೆ ನ್ಯಾಯವನ್ನು ದೊರಕಿಕೊಳ್ಳುವಂಥದ್ದಾಗಿದೆ, ಅವರಿಗೆ ಕೃಷಿಗಳನ್ನು ತಪ್ಪಿಸಬೇಕಾಗಿದೆ. ಅದನ್ನು ಸರ್ಕಾರ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಇದೊಂದು ಮಾನ್ಯ ಬಂಧುಗಳ ಸಾಮಾನ್ಯ ಆಡಳಿತ ಇವತ್ತು ರಾಜ್ಯದಲ್ಲಿ ಅತ್ಯಂತ ನೆಲಕಟ್ಟಿ ಹೋಗಿದೆ, ಕೆಳಮಟ್ಟಕ್ಕೆ ಹೋಗಿದೆ. ಎಲ್ಲಿ ಪೊಲೀಸ್ ಠಾಣೆಗೆ ಹೋಗಿ, ರೆವಿನ್ಯೂ ಇಲಾಖೆಗೆ ಹೋಗಿ, ಅಥವಾ KIB ಹೋಗಿ, ಅಥವಾ ಇನ್ನೊಂದು ಇಲಾಖೆಗೆ ಹೋಗಿ, ಎಲ್ಲಿ ಹೋಗಿ ಕೂಡ ಕೃಷಿ ಇಲಾಖೆಗೆ ಹೋಗಿ, ಇನ್ನೊಂದು ಇಲಾಖೆಗೆ ಹೋಗಿ ನೀವು ಲೆಕ್ಕ ಕೊಡಬೇಕಂತ ಆಗ್ತಾ ಇಲ್ಲ. ಅಷ್ಟೊಂದು ಕೆಟ್ಟು ಹೋಗಿದೆ. ನೀವು ದೂರ ತಗೊಂಡು ಒಬ್ಬ ಮಿನಿಸ್ಟರ್ ಹೋದ್ರೆ ನಾವು ಹೋಗಿದ್ದೋ ಬೇಕಾದಷ್ಟು ಅನಾಚಾರಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು ಮತ್ತು ಅಕ್ರಮಗಳು ನಡೀತಾ ಇದ್ದಾವೆ. ಅದಕ್ಕೆ ನಾವು ಅದನ್ನು ತಗೊಂಡು ಚರ್ಚೆ ಮಾಡಬೇಕು ಅಂತ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟ್ರು ಕೃಷ್ಣಬೈರೇಗೌಡರ ಹತ್ರ ಹೋದ್ರೆ ಆ ಪುಣ್ಯಾತ್ಮ ಇವತ್ತು ಅವರ ಶನಿವಾರ ನಾಳೆ ನಾಡಲಿಕ್ಕೆ 1.5 ತಿಂಗಳಾಯ್ತು. ಸೋಮವಾರ
ಹೋದ್ರೆ ಆ ಪುಣ್ಯಾತ್ಮ ನಮ್ಮ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲಿ ಎಲ್ಲ ಮಾತಾಡ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟು ಹೋಗಿ ಸಿಬ್ಬಂದಿ ಹತ್ರ ಕೊಟ್ಬಿಟ್ಟು ಹೋಗಿ ಆಫೀಸ್ನ ಕೊಟ್ಬಿಟ್ಟು ಹೋಗಿ ಅಂತ ಯೋಚನೆಲ್ಲ ಇವ್ರಿಗೆ ಯಾತಕ್ಕೆ ರಾಜ್ಯಭಾರವನ್ನ ಹೊಣೆಗಾರಿಕೆಯನ್ನ ಯಾತಕ್ಕಾಗಿ ಕೊಟ್ಟಿದ್ದಾರೆ ಅನ್ನೋದು ಅರಿವಿದೆ ಅವ್ರಿಗೆ. ಜನರು ಅವ್ರ ಕಷ್ಟವನ್ನು ಅವತ್ತು ಸುಮಾರು 45 ಜನ ಗುಲ್ಬರ್ಗದಿಂದ, ರಾಯಚೂರಿಂದ, ವಿಜಯಪುರದಿಂದ, ಹಂಪೆಯಿಂದ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಿಂದ ಬಂದಿದ್ರು. 100 ಜನ ಇದ್ರು, 30-40 ಜನ ಅಲ್ಲಿ ಹೊರಗಡೆನೇ ಇದ್ರು. ಆದರೆ ಅಲ್ಲಿ ಜನಗಳಿಗೆ ಯಾವುದೇ ಸಮಸ್ಯೆ ಬಗ್ಗೆ ಪಟ್ಟು ಅನ್ನಿಲ್ಲ ಪುಣ್ಯಕ್ಕೆ. ಹೀಗಾದ್ರೆ ಇನ್ನು ನಮ್ಮ ಕಷ್ಟವನ್ನು ಕೇಳುವಂಥವ್ರು ಯಾರು, ನಾವು ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಇವತ್ತು ಒಂದು ದೊಡ್ಡ ಸಮಸ್ಯೆಯಾಗಿ, ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಎಲ್ಲ ಜನರ ಮುಂದೆ ನಿಂತಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಒಂದು ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೀವಿ. ಏನಪ್ಪ ಅಂದ್ರೆ, ನಮಗೆ ಅರಮನೆ ಕೆಟ್ಟಿದೆ. ಅರಮನೆಯಿಂದೇನು ಶಾಸಕಾಂಗ ಮತ್ತೆ ಕಾರ್ಯಾಂಗ ಕೆಟ್ಟಿದೆ. ಇವತ್ತು ಬಂಗೀದಾಸರು ಇವತ್ತು ಆಡಳಿತ ನಡೆಸ್ತಿದ್ದಾರೆ. ನಮ್ಮ ಶಾಸಕರು ಮತ್ತೆ ಮಂತ್ರಿಗಳು, ಮುಖ್ಯಮಂತ್ರಿಗಳನ್ನು ಸೇರಿಸ್ಕೊಂಡು ಎಲ್ಲ ಮಂತ್ರಿಗಳು ಕೂಡ 5 ವರೆಗಳಂಗೆ ಶೋಕಿ ಮಾಡಿಕೊಂಡು ಬಾಯಿ ಬಂದಿದ್ದ ಬಡ್ಕೊಂಡು ಇವತ್ತು ಎಲ್ಲಾ ಕಡೆ ತಿಳ್ತಾ ಇದ್ದಾರೆ. ಅವ್ರಿಗೆ ಸಾಮಾನ್ಯ ಜನರ ಕಷ್ಟ ಸುಖದ ಅರಿವೇ ಬಂದಿತ್ತು ಇಲ್ಲ, ಆ ರೀತಿ ಬಂದಿದೆ. ಅದಕ್ಕೆ ನಾನು ಅವರನ್ನ ಬಂಗೀದಾಸರು ಅಂತ ಕರಿತೇನೆ. ಇನ್ನು ಕೆಲವರು ಲುಂಗಿದಾಸರು ಇದ್ದಾರೆ ಅವರಲ್ಲಿ, ರಾಜಕಾರಣಿಗಳಲ್ಲಿ. ಅವ್ರು ಎಲ್ಲಿ ಹೋದ್ರು ನಾಯಿ ಕಾಗೆತ್ಕೊಂಡು ಹುಟ್ಟಿರ್ತದಲ್ಲ ತಂದ್ಮೇಲೆ ಹಂಗೆ ಎಲ್ಲಿ ಹೆಂಟಿತ್ತು ಅಲ್ಲಿ ಒಚ್ಚಾಗದೆ ಲುಂಗಿ ಬಿಸಾಕ್ಬಿಟ್ಟು ಅದಕ್ಕೆ ಲುಂಗಿದಾಸರು ರಾಜಕಾರಣಿಗಳೇ ಅವರು. ಗೊತ್ತಾಯ್ತು, ರಾಜಕಾರಣ ಮಾಡೋದು ಇದಾದ್ರು ಲಕ್ಷಣವಾದ್ರು. ಬಂಗೀದಾಸರು, ಲುಂಗಿದಾಸರು ಇವತ್ತು ದೇಶವನ್ನ ಹಾಳು ಮಾಡ್ತಾ ಇದ್ದಾರೆ. ಜನರಿಗೆ ರಕ್ಷಣೆ ಇಲ್ಲ. ನೀವು ನೋಡ್ತಾ ಇದ್ದೀರಿ 2-3 ವರ್ಷದಿಂದ. ಇದ್ರ ಜೊತೆಗೆ ಸರ್ಕಾರಿ ಸಿಬ್ಬಂದಿ ಇರ್ತದ, ಅವ್ರಿಗೆ ಕಾನೂನಿನ ಅರಿವೇ ಇಲ್ಲ. ನಾವು ಏನ್ ಮಾಡಬೇಕು ಅನ್ನೋ ಅರಿವು ಕೂಡ ಇಲ್ಲ. ಏನು ಶಾಸಕರು ಮತ್ತೆ ಇವರು ಅಕ್ರಮ ಕೆಲಸ ಬಿಡ್ತಾರೆ, ಅವ್ರಿಗೆ ಒಂದು ಬರ್ತಾ ಇರೋದೆ. ನಾವು ಕಳೆದ ಈಗ 8 ವರ್ಷದಲ್ಲಿ ತುಮಕೂರಿನಲ್ಲಿ ಅಮ್ಮನವರಿಗೆ ದೀಪಿಕೆ ಜಿಲ್ಲಾಧಿಕಾರಿಗೆ ಸನ್ಮಾನ ಮಾಡಬೇಕಾಯ್ತು. ಯಾತಕ್ಕೆ ಮಹತ್ಕಾರ್ಯ ಮಾಡಿದ್ದ ತಾಯಿಯವರು ಆ ಗೃಹ ಮಂತ್ರಿ ಕಡೆ ಯಾರಿಗೂ ಒಬ್ಬರಿಗೆ ಹೆಸರು ಅವನಿಗೆ 40 ಎಕರೆ ಸೂಚಿತ ಬರ್ಬಿಟ್ಟಿದ್ದು ಯಾವುದೋ ಸರ್ಕಾರಿ ಜಮೀನಿನ. ಅಂತಹ ಪುಣ್ಯಾತ್ಮಿಸಿ ಕಣ್ಣು ಮುಚ್ಕೊಂಡು ಕಾನೂನೇನು ನನಗೇನು ಅಧಿಕಾರ ಇದೆ, ನಾನು ಇದಕ್ಕೆ ವಿವೇಚನೆಯಿಂದ ನಾನು ಕೆಲಸ ಮಾಡಬೇಕಾಗಿದೆ ಅನ್ನೋದು ಅರಿವಿದ್ದೇನೆ. ಅವ್ರು ಕೇಳಿದ್ರು, ಇವ್ರು ಕೊಟ್ಟರು ಕೊಡೋಗಿ ಇಟ್ಕೊಂಡನ್ನು ಇವ್ರು ಬಂದು 10 ಸಾವಿರ ಹರಿಬಂಡಿಯ ಈ ಋತುವಿನಲ್ಲಿ ಕೆಲಸ ಮಾಡ್ತಾವ್ರು. ಇವ್ರಿಗೆ ನಾವು ಕರೆಯೋದು ಪುಂಗಿದಾಸರು. ಪುಂಗಿದಾಸರಿಗೆ ಅಲ್ಲಿ ಪುಂಗಿ ಹೋಗ್ತಾರೆ ಸರ್ಕಾರದವರು, ಅದನ್ನ ಇವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಇವ್ರ ಕೆಲಸ. ಇದು ಅವಹೇಳನಕ್ಕಾಗಿ ಪರಿಸ್ಥಿತಿ. ಇನ್ನು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮಹಾನ್ ಲೀಡರ್ಗಳು ಮಾಡ್ತಾ ಇರುವಂತ ಮಹತ್ ಕಾರ್ಯಗಳೇನಪ್ಪ ಅಂತ ಅಂದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಒಂದು ಅಲ್ಲಿ ಪವಲ್ಗಾಮ್ ಹತ್ರ ಅದು ಅಲ್ಲಿ ಟೆರರಿಸ್ಟು ಭಯೋತ್ಪಾದಕರು ಕೆಲವು ಜನನ ಕೊಂದಾಟ ಅತ್ಯಂತ ಶೋಚನೀಯವಾದಂಥ ದುಃಖಕರವಾದಂಥ ಸಂಗತಿ. ಏನು ಮಾರ್ಗದರ್ಶಕ್ಕೆ ತಡೆ ತಟ್ಟಿದ್ದು, ಇರ್ಭದ್ರ ನೋಡು ನಾನು ತಡೆ ತಟ್ಟುತ್ತಿದ್ದೇನೆ, ನಿನ್ನನ್ನು ಮಾಡಿಸ್ತೇನೆ ಅಂತ ಅಂದ್ಬಿಟ್ಟು ಈಗಲೇ ಸುಖ ನನ್ನ ಹಕ್ಕನ್ನು ಸ್ವೀಕರಿಸು ಅಂತ ತೊಡೆ ತಟ್ಟಿ ಹೇಳ್ಬಿಟ್ಟು ಪಾಕಿಸ್ತಾನ ನಿರ್ಮೂಲ ಮಾಡ್ಬೇಕು ಅಂತ ತೊಡೆ ತಟ್ಟಿ ಮಂತ್ರ ಸಿಂಧೂರ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ಮಾಡಿ 24 ಗಂಟೆವರೆಗೆ ಸಿಂಧೂರ ಕಾರ್ಯಕ್ರಮ ಸತ್ಯ ಆಗೋಯ್ತು. ಮನೆಗೆ ಬಿಟ್ಟ ಪ್ರಧಾನಮಂತ್ರಿ. ನನಗೆ ಹುಟ್ಟಿದ್ದೇನೆ ಏನಪ್ಪ ಹೇಳಿದ್ದು ಅಂದ್ರೆ ದೇಶಕ್ಕೆ ನಾವು ಯುದ್ಧ ಮಾಡಬೇಕು, ನಿಮಗೆ ಮುಂದುವರಿಸಬೇಕು ಅಂತ ಇದ್ದು ಅಷ್ಟರೊಳಗೆ ಅಮೆರಿಕ ದೇಶದವರು ನಮ್ಮನ್ನು ತಗೊಬಿಟ್ರು. ಆದ್ರಿಂದ ನಾವು ಯುದ್ಧ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೆ ಎಂತ ನಾಚಿಕೆಯನ್ನು ಪರಿಸ್ಥಿತಿ ಇದೆ ದೇಶದಲ್ಲಿ. ದೇಶ ರಕ್ಷಣೆಗಾಗಿದ್ದಾರೆ ಇವರು. ಅಮೆರಿಕ ದೇಶದ ದಾಸರಾಗಿ ಅವರ ಶಾಸನ ಮಾಡುತ್ತಿದ್ದಾರೆ ಅವರು ಪ್ರಧಾನಮಂತ್ರಿಯಾಗಿ. ಈಗ ಅವರು ನಮ್ಮ ಜನ ಪಾರ್ಲಿಮೆಂಟ್ ಸಭೆ ನಡೆಸಿದ್ರೆ ಅಲ್ಲಿ ಉತ್ತರ ಕಳಿಸಿದ್ರು ಜನಗಳಿಗೆ ಅಂತ ಅನ್ಕೊಳ್ತಾರೆ. ಅಲ್ಲ ಇವತ್ತು ಪರಾರಿ ಆಗ್ಬಿಟ್ಟು ಅಲ್ಲೇ ಇದು ಬಂದ್ಬಿಟ್ಟು ಇಂಗ್ಲೆಂಡ್ ಎಲ್ಲ ಹೋಗ್ಬಿಟ್ಟಿದ್ದೀನಿ. ಒಂದು ಪ್ರಶ್ನೆ ಕೇಳ್ತಾರೆ ಜನ,
ಯಾತಕ್ಕೋಸ್ಕರ ನೀವು ಸಿಂಧೂರ ಆಪರೇಷನ್ ಸಿಂಧೂರ ಮಾಡ್ರಿ, ಅದರಿಂದ ಏನೇನಾಯ್ತು ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ರೆ ಆತ ಹೋಗಿ ಹೊರದೇಶದಲ್ಲಿ ಕೂತ್ಕೊಂಡು ತಲೆ ಮಾಡ್ಕೊಂತಾನೆ. ಇಂಥ ಪುಣ್ಯಾತ್ಮರನ್ನ ನಾವು ದೇಶಕ್ಕೆ ಆಸ್ತಿ ಕಟ್ಟಿದ್ವಲ್ಲ, ನಾವಿನ್ನೆಂಥ ಪುಣ್ಯಾತ್ಮ ಇರಬೇಕು, ನಾವಿನ್ನೆಂಥ ವಿಜ್ಞಾನಿಗಳಿರ್ಬೇಕು, ನಾವೆಂಥ ಇನ್ನು ದೇಶ ಪ್ರೇಮಿಗಳು, ದೇಶ ರಕ್ಷಕರು ಆಗಿರ್ಬೇಕು. ನಮಗೆ ಇದು ಗೊತ್ತಿಲ್ಲದಂಗೆ ಇರೋದು ಮಹಾ ತಪ್ಪು ಮಹಾದಯ. ಸ್ನೇಹಿತರೆ, ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ನಾವು ಎಚ್ಚೆತ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಪರಮಾಧಿಕಾರ ಇರೋದು ಯಾವತ್ತೂ ಪರಮಾಧಿಕಾರ ಇರೋದು ನಮ್ಮ ಕೈಯಲ್ಲಿ, ಯಾರ ಕೈಲೂ ಇಲ್ಲ. ಪ್ರಧಾನಮಂತ್ರಿ ಈಸ್ ನಾಟ್ ಎ ಕಿಂಗ್, ಸಂವಿಧಾನ ಹೇಳೋದು. ಪ್ರೆಸಿಡೆಂಟ್ ಈಸ್ ನಾಟ್ ಎ ಕಿಂಗ್, ಅವನು ಪರಮಾಧಿಕಾರ ಅವನ ಹತ್ರ ಇಲ್ಲ. ಚೀಫ್ ಮಿನಿಸ್ಟರ್ ಈಸ್ ನಾಟ್ ಎ ಕಿಂಗ್, ಅವನ ಹತ್ರ ಪರಮಾಧಿಕಾರ ಇಲ್ಲ. ಪೊಲೀಸ್ ನಾಟ್ ಎ ಕಿಂಗ್, ಅವನ ಹತ್ರನೂ ಏನೂ ಇಲ್ಲ, ಅವನ ಹತ್ರ ಒಂದು ಲಾಠಿ ಇದೆ ಅಷ್ಟೇ. ಗೊತ್ತಾಯ್ತು, ಅದು ಅಕ್ರಮವಾದದ್ದು ಲಾಠಿ. ಗೊತ್ತಾಯ್ತು. ಆದ್ರಿಂದ ಪರಮಾಧಿಕಾರ ಇರೋದು ಯಾರಪ್ಪ ಅಂತಂದ್ರೆ ಅದು ಜನಗಳ ಕೈಯಲ್ಲಿದೆ. ನಾವು ವಿವೇಚನೆಯಿಂದ ಅದನ್ನ ಬಳಸಬೇಕು. ನಮ್ಮ ಪರಮಾಧಿಕಾರವನ್ನು ಓಟ್ ಹಾಕೋ ಕಾಲದಲ್ಲಿ ಎಚ್ಚರಿಕೆಯಿಂದ ಇವನು ಎಷ್ಟು ಯೋಗ್ಯ, ಇವನು ಎಷ್ಟು ನೀಚ ಅನ್ನೋದನ್ನ ವಿಮರ್ಶೆ ಮಾಡಿ ನಾವು ಓಟನ್ನು ಹಾಕೋದನ್ನ ಕಲಿಬೇಕು. ನಾವು ಇಲ್ಲಿವರೆಗೆ ಏನ್ ಮಾಡ್ಕೊ ಬಂದಪ್ಪ ಅಂತಂದ್ರೆ ಮರಳು ಕದಿಯಂಗೆ ಓಟು, ಕಾಳು ಕದಿಯಂಗೆ ಓಟು, ಕಡಿದ ಕದಿಯಂಗೆ ಓಟು, ಲೂಟಿಕೋರನಿಗೆ ಓಟು, ಬೆಟ್ಟುಕೋರನಿಗೆ ಓಟು. ನಮಗೆ ಅವ್ರು ಕೊಟ್ಟಿದ್ದೇನಪ್ಪ ಅಂದ್ರೆ ಏಟು ತಲೆ ಮೇಲೆ ಪಟ ಅಂತ ಒಂದರಿಂದ ಓಟು. ಅಲ್ಲಿ ಓದಿಗೆಲ್ಲ ತಗೊಳ್ಳು, ಇಲ್ಲಿ ಓದಿಗೆಲ್ಲ ತಗೊಳ್ಳು, ಇಲ್ಲಿ ಓದಿಗೆಲ್ಲ ತಗೊಳ್ಳು, ಇಲ್ಲಿ ಕೈ ಮುಗಿ, ನೀವು ಕಾಕಟ್ಟು, ಈ ರೀತಿ ಮಾಡಿ ನಮ್ಮನ್ನ ಗುಲಾಮರಾಗಿ ಇಟ್ಟವ್ರೆ. ಆ ಗುಲಾಮಗಿರಿಯಿಂದ ಹೊರತು ಬರೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಯೋಜನೆಯನ್ನು ಹಾಕಿದೆ. ಆ ಪ್ರಕಾರ ನಾವು ತಿಳ್ಕೊಂಡು ಹೊರಟ್ರೆ ಒಂದು ಪ್ರಬಲವಾದ ದೇಶವನ್ನು ಕಟ್ಟಬಹುದು, ಒಂದು ಸಖಿ ಸಮಾಜವನ್ನು ಕಟ್ಟಬಹುದು, ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟುವುದು. ಆ ಮೂಲಕ ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ಆರ್ಥಿಕತೆ, ಸಮಾನ ನ್ಯಾಯವನ್ನು ಕೊಡೋದಕ್ಕೆ ನಾವು ಕೆಲಸ ಮಾಡಬಹುದು. ಆ ಕಾರಣಕ್ಕಾಗಿ ಎಲ್ಲ ಯುವಕರು ತಡೆಪಟ್ಟು ಹೋರಾಟ ಮಾಡಿ, ನಾನು ಗಂಡು ಮಗ ಅಂತ ಹೇಳ್ಕೊಂಡು ನನಗೆ ಪರಮಾಧಿಕಾರ ಇದೆ, ಈ ದೇಶ ರಕ್ಷಣೆ ಮಾಡುವ ಕೆಲಸ ನನ್ನ ತಲೆ ಮೇಲಿದೆ, ಆ ಕಾರಣದಿಂದಾಗಿ ನಾನಿವತ್ತು ಮನೆ ಮಠ ಮರ್ತು ಅದು ಒಂದ್ಗಳಿಗೆ ಕೆಲಸ ಮಾಡಬೇಕಾಗಿದೆ ಬೀದಿ ಬಂದು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿ ಖಂಡಿತ ಈ ದೇಶಕ್ಕೆ ಒಳ್ಳೇದಾಗ್ತದೆ. ಇಲ್ಲದೆ ನಾವೇನಾದ್ರು ಮರ್ತು ಕೂತ್ರೆ ಇನ್ನು 5 ವರ್ಷ 10 ವರ್ಷ ನಿಮ್ಮ ಕೈಲಿ ನಮ್ಮ ಕೈಲಿ ಇರೋದಿಲ್ಲ. ಈ ದೇಶ ತಿಳ್ಕೊಂಡು ಬಂತು. ಇವತ್ತಾದ್ರೆ ನಾನು ಹೇಳಿದೆ, ಅಮೆರಿಕ ದೇಶ ಬಂದು ಇಲ್ಲಿ ಆಡಳಿತ ಯುದ್ಧ ಮಾಡೋದೋ ಬೇಡವೋ ಅನ್ನೋದನ್ನ ತೀರ್ಮಾನ ಮಾಡ್ತದೆ ಅಂದ್ರೆ, ನೀವು ಊಟ ಮಾಡೋದೋ ಬೇಡವೋ ಅನ್ನೋದು ತೀರ್ಮಾನ ಮಾಡ್ತದೆ. ಒಂದ್ ದಿವಸ ನಿಮ್ಮ ಹತ್ರ ಇರೋದನ್ನ ಕಿತ್ಕೊಂಡೋಗ್ತದೆ. ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಆಡಳಿತ ನಡೆಸಿ 2 ಛತ್ರನ ಈ ದೇಶದಲ್ಲಿ. ಈಗ 4,000 ಕಂಪನಿಗಳು, ಹೊರದೇಶ ಕಂಪನಿಗಳು ಆಡಳಿತ ನಡೆಸಿದ್ದಾವೆ. ನಿಮ್ಮ ಅನ್ನ ಕಿತ್ಕೊತವೆ, ನಿಮ್ಮ ಪಟ್ಟ ಕಿತ್ಕೊತವೆ, ನಿಮ್ಮ ಮನೆ ಕಿತ್ಕೊತವೆ, ನಿಮ್ಮ ಹೊಲ ಕಿತ್ಕೊತವೆ. ಆಗ ನಾವು ಏನ್ ಮಾಡೋದು? ಈ ಭ್ರಷ್ಟ ರಾಜಕಾರಣಿಗಳೆಲ್ಲವ ಪೂರ್ತಿ ಎಲ್ಲನೂ ಸಂಪತ್ತನ್ನು ತಗೊಂಡೋಗಿ 1,000 ಕೋಟಿ 100 ಕೋಟಿ ತಗೊಂಡೋಗಿ ಹೊರದೇಶದಲ್ಲಿ ಇಟ್ಕೊಂಡು ಪೂರ್ವತ ಹಾರ್ಬಿಡ್ತಾರೆ ಹೊರದೇಶಕ್ಕೆ. ಆದರೆ ನಾವು ಈ ನೆಲದಲ್ಲಿ ಬದುಕಬೇಕು. ನಿಮಗೆ ನಮಗೆ ಈ ನೆಲ ಬೇಕಾಗಿದೆ, ಈ ಗಾಡಿ ಬೇಕಾಗಿದೆ, ಈ ಮಣ್ಣು ಬೇಕಾಗಿದೆ, ಈ ನೀರು ಬೇಕಾಗಿದೆ. ಇಲ್ಲೇ ನಾವು ಕಾಯಬೇಕು. ಬದುಕೋದು ಇಲ್ಲೇ, ತಪ್ಪು ಇಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಮಾನ್ಯ ಬಂಧುಗಳೇ, ನಾವು ಎಚ್ಚೆತ್ತುಕೊಂಡು ನಾವು ದೇಶವನ್ನು ಉಳಿಸೋದಕ್ಕೆ ಇವತ್ತೇ ನಾನು ಪಣ ತೊಡ್ತೇನೆ. ನಾನು ಈ ದೇಶದ, ಈ ಭೂಮಿಯ ಮಗ, ನನಗೆ ಈ ದೇಶ ಉಳಿಸ್ಕೊಳ್ಳಬೇಕಾಗಿದೆ. ಯಾಕೆ ನನ್ನ ಮಕ್ಕಳ ಭವಿಷ್ಯ, ನನ್ನ ಮುಂದಿನ ಮೊಮ್ಮಕ್ಕಳ ಭವಿಷ್ಯ ಹಸನಾಗಬೇಕಾದ್ರೆ, ಅವರು ಬೆಳಕಾಗಬೇಕಾದ್ರೆ ನಾನು ಇವತ್ತಿನ ಈ ನೆಲವನ್ನು, ಈ ಜಲವನ್ನು, ಈ ಗಾಳಿಯನ್ನು, ಈ ವಾತಾವರಣವನ್ನು ನಾನು ಹೊಂದಬೇಕು ಅಂತ ಅಂದ್ಬಿಟ್ಟು ಪಣ ತೊಟ್ಟು ಮಾತ್ರ ಈ ದೇಶ ಉಳಿಸಿದೆ. ಇಲ್ಲದೆ ಹೋಗಿ ಐದು ಬಲ್ಲ ಇದೆ, ಯಾರು ಏನು ಹೇಳಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಎಲ್ಲ ಕಾರ್ಯಕರ್ತರಿಗೆ, ರೈತರಿಗೆ, ಬಡವರಿಗೆ ಜಯವಾಗಲಿ. ಒಳ್ಳೆಯ ಕೃಷಿ ಸಮಾಜ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲ ದುಡಿಯೋಣ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಮಾಡಿ ಮಾತು ಮುಗಿಸ್ತೇನೆ. ನಮಸ್ಕಾರ.